ಅನ್ನಿಸ್ತದೆ. ಯಾಕಂದ್ರೆ ಈಗಾಗಲೇ ನಮ್ಮ ತೃಣಮೂಲ ಕಾಂಗ್ರೆಸ್ಸು ಹೇಳಿದ ಬಂಗಾಳದ ಜನರಿಗೆ ಬಹುದೊಡ್ಡ ಗೆಲುವು, ಚುನಾವಣಾ ಆಯೋಗದ ದುರಹಂಕಾರದ ಐತಿಹಾಸಿಕ ಧ್ವಂಸವನ್ನು ನ್ಯಾಯಾಲಯದ ತೀರ್ಪು ಸೂಚಿಸುತ್ತದೆ. ಈ ತೀರ್ಪಿನಿಂದ ಗೊತ್ತಾಗ್ತದೆ ಇದೇನು ನಡೀತದೆ ಅನ್ನುವಂಥದ್ದು, ಮತ್ತು ಇದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡದ, ನಾವು ಇದಕ್ಕೆ ಬಂದಿದ್ದೀವಿ, ನಾವು ಕೋಆಪ್ರೇಷನ್ ಮಾಡ್ತೀವಿ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ, ಅಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಸರ್ಕಾರ ಸಹಕಾರ ನೀಡುತ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಇದೊಂದು ರೀತಿ ನಮ್ಮ ಈ ಏನಪ್ಪ ಅಂತಂದ್ರೆ ಚುನಾವಣಾ ಆಯುಕ್ತರಿಗೆ ಅಥವಾ ಚುನಾವಣಾ ಆಯೋಗಕ್ಕೆ ಒಂದು ಚಾಲೆಂಜ್ ಇದು. ಜ್ಞಾನೇಶ್ ಕುಮಾರ್ ಅವರಿಗೆ ಇದು ಚಾಲೆಂಜ್ ಅಷ್ಟೇ ಅಲ್ಲ, ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು, ಇದರಿಂದ ಈ ಒಂದು ನಿರ್ಧಾರದಿಂದ ಜ್ಞಾನೇಶ್ ಕುಮಾರ್ ಅವರ ನಿಜದ ವ್ಯಕ್ತಿತ್ವ, ಅದೇ ಕಾಲಕ್ಕೆ ನಮ್ಮ ತೃಣಮೂಲ ಕಾಂಗ್ರೆಸ್ಸಿನ ನಮ್ಮ ಮಮತಾ ಬ್ಯಾನರ್ಜಿ ಅವರ ಆರೋಪ ಇವೇನು ಅನ್ನೋದು ಜಗಕ್ಕೆ ಗೊತ್ತಾಗುವಂಥದ್ದು. ಜೊತೆಗೆ ಇನ್ನೊಂದು ಮಾತನ್ನು ಅವ್ರಿಗೆ ಗಮನದಲ್ಲಿಡಬೇಕಾಗಿದೆ. ಇದು ಈ ನಿರ್ಧಾರದಿಂದಾಗಿ BJP ಅಥವಾ ಕೇಂದ್ರ ಸರ್ಕಾರಕ್ಕೂ ಸಹಿತ ಅಗ್ನಿ ಪರೀಕ್ಷೆ ಕಾಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಯಾವ ರೀತಿಯಾಗಿ ರಿಸಲ್ಟ್ ಬರ್ತದೆ, ಏನಾಗ್ತದೆ ನಂತರದ ಮಾತು. ಬಟ್ ಇವತ್ತು ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ನುಸುಳುಕೋರರನ್ನು ತಡೆ ಹಿಡಿಯುವುದರಲ್ಲಿ ಆಗಿರ್ಬೋದು, ಅಥವಾ ನುಸುಳುಕೋರು ಇರದೇ ಹೋದಂತಹ ಜನ್ಯನ್ ನಾಗರಿಕರನ್ನು ಉಳಿಸ್ಕೊಳ್ಳೋದು ಆಗಿರ್ಬೋದು. ಯಾಕಂದ್ರೆ ಒಂದು ಮತ ಸಹಿತ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅವ್ರ ಅಧಿಕಾರ ಕಸ್ಕೊಂಡ್ರೆ ಒಬ್ಬ ನಿಜವಾದ ನಾಗರಿಕನ ಹಕ್ಕು ಕಸ್ಕೊಂಡಂಗೆ ಆಗ್ತದೆ. ಆ ಹಕ್ಕನ್ನು ಕಸಿಯಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇವತ್ತು ನ್ಯಾಯಾಂಗದ ಮುಂದದ. ಅದಕ್ಕೆ ಸಹಾಯ ಮಾಡುವ ಕೆಲಸ ಚುನಾವಣಾ ಆಯೋಗದ್ದು ಮತ್ತು ಅದೇ ಕಾಲಕ್ಕೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳದ್ದು ಮತ್ತು ರಾಜ್ಯ ಸರ್ಕಾರದ್ದು ಇವರಿಬ್ಬರ ಜವಾಬ್ದಾರಿಯಿಂದ ಇವತ್ತು ಮೂರು ಕೂಡಿ ಚುನಾವಣೆ ಮಾಡುವಂಥ ಪ್ರಸಂಗ ಬಂದಿದ್ದರಿಂದಾಗೆ